ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ನ ಓದೋಣ. ಇದು ಬಂದ್ಬಿಟ್ಟು ಕೆಮಿಸ್ಟ್ರಿಯಲ್ಲಿ ಬರುತ್ತೆ. ಸೊ 1 by 1 ಕ್ವೆಶನ್ಸ್ನ ನೀವು ನೋಡ್ತಾ ಹೋಗೋದಾದರೆ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಚ್ ಆರ್ ಕಮಿಂಗ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್, ಓಕೆ, ಎಕ್ಸಾಮಿನೇಷನಿಗೆ ಬರುವಂತಹ ಕ್ವೆಶನ್ಸ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಸೊ ಹಾಗಿದ್ರೆ ಈ ವಿಡಿಯೋನ ಟಿಲ್ ಎಂಡ್ವರೆಗೂ ವಾಚ್ so that you will be getting more clarity about the video. So without getting late, just move on to the video right now. Okay, if you are new to this channel, so you can subscribe our channel to get more notifications. Without getting late, just move on to the video. So first question ನೋಡಿ, ವಾಟ್ ಈಸ್ ಕೋವಲೆಂಟ್ ಬಾಂಡ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದ್ರ ಇನ್ನೊಂದು ಟೈಪು ಕ್ವೆಶನ್ಸ್ ಕೇಳ್ತಾರೆ ನಿಮಗೆ, ಅರ್ಥ ಆಯ್ತಾ? ಸೊ ಯಾವ ಥರ ಆದರೂ ನೀವು ಆನ್ಸರ್ ಮಾಡಬಹುದು, ಇಲ್ಲಿ ನೋಡಬಹುದು ಇಲ್ಲಿ. ಸೊ ದೀಸ್ ಆರ್, ನಾನು ಬಂದ್ಬಿಟ್ಟು ನಿಮಗೆ ಮೋಸ್ಟ್ PYQs, ಓಕೆ. ಸೊ PYQs ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್, ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತಲ್ಲ, ಅವನ್ನ ನಾನು ನಿಮಗೆ ಇವತ್ತು ಕೊಡ್ತಾ ಹೋಗ್ತೀನಿ. 1 by 1 ನೀಟಾಗಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಹಾಗಿದ್ದರೆ ಅಂದರೆ ಒಂದೊಂದು 1 by 1 ಕ್ವೆಶನ್ಸ್ನ ನೋಡ್ತಾ ಹೋಗಿ. ಇಲ್ಲಿ ನೋಡ್ಬೋದು ನೀವು. ಸೆಕೆಂಡ್ ಕ್ವೆಶನ್ ಏನು ಹೇಳುತ್ತೆ, ಜಸ್ಟ್ ವಿ ಚೇಂಜ್ ದ ಕಲರ್, ಓಕೆ. ಸೊ ಕೋವಲೆಂಟ್ ಕಂಪೌಂಡ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಅಂತೇಳಿ ಹೇಳಿದ್ದಾರೆ. ಕೋವಲೆಂಟ್ ಕಂಪೌಂಡ್ಸ್ ಏನಾಗಿರುತ್ತೆ, ಲೋ ಮೆಲ್ಟಿಂಗ್ ಪಾಯಿಂಟ್, ಓಕೆ. ಲೋ ಮೆಲ್ಟಿಂಗ್ ಪಾಯಿಂಟ್ MP ಅಂತ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ BP ಅಂತ ಅಂದರೆ ಬಾಯ್ಲಿಂಗ್ ಪಾಯಿಂಟ್, ಎರಡೂ ಕೂಡ ಲೋ ಇರೋದ್ರ ಕಾರಣ, ಓಕೆ. ವಾಟ್ ಈಸ್ ದ ಆನ್ಸರ್ is explaining here, or question is explaining, as you can see. ಇದು ಬಂದ್ಬಿಟ್ಟು ಗಿವ್ ರೀಸನ್, ಓಕೆ. ಎದಕ್ಕೆ ಆ ಥರ ಆಗುತ್ತೆ, ಲೋ ಮೆಲ್ಟಿಂಗ್ ಆ್ಯಂಡ್ ಲೋ ಬಾಯ್ಲಿಂಗ್ ಪಾಯಿಂಟ್ ಎದಕ್ಕಿರುತ್ತೆ ಅನ್ನೋದ್ರ ಬಗ್ಗೆ ನೀವು ರೀಸನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಸೊ ವಾಟ್ ಈಸ್ ದ ಆನ್ಸರ್, ಯು ಕ್ಯಾನ್ ಸಿ ಹಿಯರ್, ಓಕೆ. ಸೊ ಮೂವ್ ಆನ್ ಟು ದ ಥರ್ಡ್ ಕ್ವೆಶನ್. ವಾಟ್ಸ್ ದ ಥರ್ಡ್ ಕ್ವೆಶನ್ ಸೇಸ್, ಸೊ ಕೋವಲೆಂಟ್ ಬಾಂಡ್ಸ್ ಆರ್ ಜನರಲಿ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ದಾರೆ. ಸೊ ಕೋವಲೆಂಟ್ ಕಂಪೌಂಡ್ ಬಂದ್ಬಿಟ್ಟು ಮೋಸ್ಟ್ ಆಫ್ ದಿ ಕೇಸಸ್ ದೇ ಆರ್, ವಾಟ್ ಈಸ್ ದಟ್, ಪೂರ್ ಕಂಡಕ್ಟರ್. ಸೊ ಇದಕ್ಕೆ ಜಸ್ಟಿಫೈ ಯುವರ್ ಆನ್ಸರ್ ಅಂತಂದರೆ ಡಿಸ್ಕ್ರೈಬ್, ಅಥವಾ ಅದು ನಿಮಗೆ ಈ ರೀತಿಯಲ್ಲಿ ಕೂಡ ಕೇಳ್ಬೋದು. ಜಸ್ಟಿಫೈ ಅಂತಂದರೆ ರೀಸನ್ ಕೊಡಬೇಕಾಗತ್ತೆ, ಅಂದರೆ ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ಪರ್ಟಿಕ್ಯುಲರ್ ಕ್ವೆಶನಿಗೆ. ಸೊ ಎದಕ್ಕೆ ಅನ್ನೋದ್ರ ಬಗ್ಗೆ ರೀಸನ್ ಬರಿಬೇಕಾಗತ್ತೆ ಗೈಸ್. ಸೊ ಮೂವ್ ಆನ್ ಟು ದ ಫೋರ್ತ್ ಕ್ವೆಶನ್. ವಾಟ್ಸ್ ಅವರ್ ಫೋರ್ತ್ ಕ್ವೆಶನ್ ನೋಡ್ಬೋದು. ಇಲ್ಲಿ ಎಷ್ಟೊಂದು ಕ್ವೆಶನ್ಸ್ನ ಕೇಳಿದ್ದಾರೆ, 1, 2 and 3. 4 ಕ್ವೆಶನ್ಸ್ ಆ ಥರ ಕೇಳಿದ್ದಾರೆ, 3 or 4 ಕ್ವೆಶನ್ಸ್ ಥರ ಕೇಳಿದ್ದಾರೆ. ಬಟ್ ಆನ್ಸರ್ ವಿಲ್ ಬಿ, ಆ್ಯಸ್ ಯು ಕ್ಯಾನ್ ಸಿ ಹಿಯರ್, 1 by 1 ಪಾಯಿಂಟ್ಸ್ನ ನೀವು ಓದ್ಕೊಳ್ಬೇಕಾಗತ್ತೆ. ದಿಸ್ ವಿಲ್ ಬಿ ಯುವರ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಫೋರ್ತ್ ಕ್ವೆಶನ್. ಸೊ ಮೂವ್ ಆನ್ ಟು ದ ಫಿಫ್ತ್ ಕ್ವೆಶನ್. ವಾಟ್ಸ್ ಅವರ್ ಫಿಫ್ತ್ ಕ್ವೆಶನ್ ಸೇಸ್, ಇಲ್ಲಿ ಬಂದು ಸ್ಟ್ರಕ್ಚರ್ಸ್ನ ಕಲಿಬೇಕು ಗೈಸ್, ಓಕೆ. ಸೊ ಸ್ಟ್ರಕ್ಚರ್ಸ್ ದೇ ಹ್ಯಾವ್ ಗಿವನ್, ಸೊ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಸ್ಟ್ರಕ್ಚರ್ಸ್. ಡೆಫಿನೆಟ್ಲಿ they are going to ask you in the board examination at least 2 to 3 structures. So you will be more thorough with that structures guys, okay. ಸೊ ಹೋಪ್ ನಿಮಗೆ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ 3 ಸ್ಟ್ರಕ್ಚರ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಬೇಕಾಗತ್ತೆ, ನಾಟ್ ದಿಸ್ 3, ಓಕೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಸ್ಟ್ರಕ್ಚರ್ಸ್, ಮೋರ್ ದೆನ್ 3. ಭಾಳ ಎಷ್ಟು ಇದಾವಲ್ಲ ನಿಮ್ಮ ಒಂದು ಸಿಲೆಬಸ್ಸಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕಾರ್ಬನ್ ಆ್ಯಂಡ್ ಕಂಪೌಂಡ್ಸಲ್ಲಿ, ಓಕೆ. ಸೊ ಈ ಲೆಸನಲ್ಲಿ ಬಹಳ ಸ್ಟ್ರಕ್ಚರ್ಸ್ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ಸ್ಟ್ರಕ್ಚರ್ಸ್ನ ನೀವು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ ಫಾರ್ ಯುವರ್ ಬೋರ್ಡ್ಸ್. So move on to the sixth question. What's our sixth question says, as you can see here. So ಇಲ್ಲಿ ನೋಡ್ಬೋದು, how are saturated and unsaturated carbon compounds different ಅಂತ ಹೇಳಿ ಕೇಳಿದ್ದಾರೆ. one each other ಅಂತಂದರೆ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು carbons we need to give the difference between them. So what is the saturated and unsaturated hydrocarbons ಅಥವಾ ಕಾರ್ಬನ್ಸ್. ಸೊ ಸ್ಯಾಚುರೇಟೆಡ್ ಅಂತಂದರೆ ಏನು, ಸಿಂಗಲ್ ಬಾಂಡ್, ಓಕೆ. ಸೊ ಅದ್ರ ಬಂದ್ಬಿಟ್ಟು ಎಕ್ಸಾಂಪಲ್ ಆಲ್ಕೀನ್ಸ್ ಕೊಡ್ಬೋದು. ಸ್ಯಾಚುರೇಟೆಡ್ ಅಂತಂದರೆ ಸಿಂಗಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಅನ್ಸ್ಯಾಚುರೇಟೆಡ್ ಅಂತಂದರೆ ಡಬಲ್ ಬಾಂಡ್ ಅಥವಾ ನೋಡ್ಬೋದು, ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ, ಲೈಕ್ ಆಲ್ಕೀನ್ಸ್ ಆ್ಯಂಡ್ ಆಲ್ಕೈನ್ಸ್. ಸೊ ದೀಸ್ ವಿಲ್ ಬಿ the answer for this particular question. So you can justify it for 2 marks, okay. So move on to the seventh question guys. What's the seventh question says, which are the first member of the group of ketones ಅಂತ ಹೇಳಿ ಕೇಳಿದ್ದಾರೆ. ಸೊ ಕೀಟೋನ್ ಫಂಕ್ಷನಲ್ ಗ್ರೂಪ್ಸ್ ಕೂಡ ನೀವು ಇಲ್ಲಿ ಭಾಳ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಎಷ್ಟೇ ಫಂಕ್ಷನಲ್ ಗ್ರೂಪ್ಸ್ ಇದ್ದಾವೆ ಅದ್ರ ಲೀಸ್ಟನ್ನ ಪ್ರಾಕ್ಟೀಸ್ ಮಾಡಿ. ಸೊ ದೇರ್ ಸ್ಟ್ರಕ್ಚರ್ಸ್ ಆ್ಯಂಡ್ ದೇರ್ ಜನರಲ್ ಫಾರ್ಮುಲಾ, ಓಕೆ. ಜನರಲ್ ಫಾರ್ಮುಲಾ ಎಲ್ಲ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಇಟ್ ವಿಲ್ ಬಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್
like this type of questions, structural based questions are also very important in this particular chapter. So move on to the eighth question. What's the eighth question says? Methanol, ethanol, propanol and butanol have similar chemical properties and general formula. Why? We need to give the reason in this particular question also, guys. So in this particular question you will be getting 3 marks. If you answer it, you will be getting 3 marks for this question. So as you can see here, the points are given respectively. Okay, so move on to the ninth question, guys. ಸೊ ನೈನ್ತ್ ಕ್ವೆಶನ್ ಇಲ್ಲಿದೆ, ನೀವು ನೋಡಬಹುದು. ಓಕೆ, as you can see the ninth question here, what is the ninth question says? So identify the compounds which are delocalized or delocalize ಅಂತೇಳಿ ಕೇಳಿದ್ದಾರೆ. ಬ್ರೋಮೈನ್ ಸೊಲ್ಯೂಷನ್ ಇನ್ ದಿಸ್ ಪರ್ಟಿಕ್ಯುಲರ್ C6H12, C3H6, C6H14, so respectively they have given and so on, and give suitable reason for it ಅಂತೇಳಿ ಕೇಳಿದ್ದಾರೆ. ಸೊ ದಿಸ್ ಈಚ್ ರೀಸನ್ನ ಕೊಡಬೇಕಾಗಿರುತ್ತೆ. ಆ್ಯಸ್ ಯು ಕ್ಯಾನ್ ಸ್ಟಡಿ ದಿಸ್ ಪರ್ಟಿಕ್ಯುಲರ್ ಕಾಲಮ್ ಅಥವಾ ಟೇಬಲ್ ಅಂತಂದರೆ ಯು ವಿಲ್ ಬಿ ಗೆಟಿಂಗ್ ಆನ್ಸರ್ ಫಾರ್ ದಿಸ್ ಟೈಪ್ ಆಫ್ ಕ್ವೆಶನ್. ಸೊ ಮೂವ್ ಆನ್ ಟು ದ ಲಾಸ್ಟ್ ಕ್ವೆಶನ್, ಫೈನಲ್ ಕ್ವೆಶನ್, ದಟ್ ಈಸ್ ಅವರ್ 10th ಕ್ವೆಶನ್. ಇಫ್ ಯು ನೋಟಿಸ್ಡ್, ಸೊ ದಿಸ್ ಈಸ್ ಅಪ್ಲಿಕೇಬಲ್ ಕ್ವೆಶನ್ಸ್ ಈ ಥರ ಕೊಡಬಹುದು ನಿಮಗೆ. ಅಂದರೆ ಒಂದು ಪ್ಯಾರಾಗ್ರಾಫಲ್ಲಿ ನಿಮಗೆ ಕ್ವೆಶನ್ನ ಕೊಡ್ತಾರೆ. ಮೋರ್ ದೆನ್ 2 to 3 ಲೈನ್ಸ್ ಆ ಥರ ಏನಾದರೂ ಕೊಟ್ಟು ನಿಮಗೆ ಪ್ಯಾರಾಗ್ರಾಫ್ ಅಪ್ಲಿಕೇಬಲ್ ಕ್ವೆಶನ್ ಅಂತೇಳಿ ಯು ಹ್ಯಾವ್ ಟು ಐಡೆಂಟಿಫೈ, okay, by seeing that question, by reading the question. So see, when you are solving the question, before solving the question, must and should read the question carefully, and then you're going to answer any type of question. Okay, ಯಾವುದೇ question ಇರಲಿ, first you need to read, first ಓದಬೇಕಾಗಿರುತ್ತೆ. So as you can see this, you should read and answer. So this was your video. If you like this video, please like and subscribe our channel. So for more updates, thank you for watching and take care. Bye bye.